ಶಕ್ತಿನೇ ಇಲ್ದಿರಂಗ್ ಆಗೋಗಿದೆ. ಬರ್ತಿದ್ದಂಗೆ ನನ್ನ ಗಂಡನ ಕೇಸು, ಅದಾಗ್ತಿದ್ದಂಗೆ ತುಳಸಿ ಕಿಡ್ನಾಪ್ ಕೇಸು, ಇವಾಗದ್ಯಾವುದೋ ಈ ಹುಡುಗನ ಕೇಸು. ತುಂಬ ಕಷ್ಟ ಆಗ್ತಿರ್ಬೇಕು ಅಲ್ವಾ ಅಣ್ಣ? ಕಷ್ಟನ ಇಷ್ಟಪಟ್ಟು ಮಾಡೋ ಕೆಲಸದಾಗ ಕಷ್ಟ ಅಂತ ಯಾವತ್ತೂ ಆಗಂಗಿಲ್ವ. ಅದರಾಗೂ ಕಷ್ಟ ಅಂತ ಯಾರ ನನ್ನ ಹತ್ರ ಬಂದ್ರೆ ಸ್ಪಂದಿಸೋದು ನನ್ನ ಗುಣ. ಆದಷ್ಟು ಲಘುನ ಶ್ರೀರಾಮ ಎಲ್ಲದಾನ ಅಂತ ಹುಡುಕಿ ಆ ತಾಯಿಗೆ ಒಪ್ಪಿಸ್ಬೇಕು. ಆ ತಾಯಿ ದುಃಖ ನೋಡೋಕ್ಕಾಗಂಗಿಲ್ಲ. ಸರಿ, ನಾನು ಬರ್ತೀನವ. ಹಾಂ ಜ್ಯೋತಿ ಅವ್ವ ಮನೆಗೆ ಬಂದಾಳ. ಬರ್ತಿದ್ದಂಗನ ಜ್ಯೋತಿ ಎಲ್ಲದಾಳ ಅಂತ ಕೇಳಿದ್ರು. ಆದ್ರೆ ನೀನು ಈ ಪರಿಸ್ಥಿತಿ ಆಕಿಗೆ ಹೇಳಿದ್ರೆ ಆಕಿಗೆ ತಡ್ಕೊಳಕ್ಕಾಗಂಗಿಲ್ಲ. ನೀನು ಊರು ಬಿಟ್ಟು ಹೊರಗೆ ಹೋಗಿ ಅಂತ ಹೇಳೀನಿ. ನಿನ್ನ ಸಂಬಂಧ ಅಂತ ಸ್ವೀಟ್ ಮಾಡಿದ್ಲು, ತಂದಿನಿ, ತಗೋ. ಶ್ರೀರಾಮ್ ಶಿವಪುರಕ್ಕೆ ಬಂದಿದ್ದಾನೆ ಅಂದರೆ ಖಂಡಿತ ನನ್ನನ್ನು ಹುಡ್ಕೊಂಡೇ ಬಂದಿರ್ತಾನೆ. ನನ್ನ ಶ್ರೀರಾಮ್ ವಿಚಾರನ ಅಣ್ಣನಿಗೆ ಹೇಳ್ಬಿಡ್ಲಾ? ಅವನಿಗೆ ಗೊತ್ತಾದರೆ ಅವನು ನನ್ನ ಬಗ್ಗೆ ತಪ್ಪು ತಿಳ್ಕೊತಾನೆ. ಏನು ಮಾಡಲಿ ಇವಾಗ? ಹೇಳ್ಬಿಡೋಣ ಅಂತ ಒಂದು ಮನಸ್ಸು. ಆದರೆ ಈಗ ತಾನೇ ನನ್ನ ನಂಬಕ್ಕೆ ಶುರು ಮಾಡಿರೋ ಅಣ್ಣ ಮತ್ತೆ ನನ್ನ ಮೇಲೆ ಅನುಮಾನ ಪಡೋಗಾಗ್ಬಿಟ್ರೆ ಬೇಡ ಬೇಡ, ನಾನು ಸುಮ್ಮನೆ ಇರೋದೇ ವಾಸಿ. ದೇವ್ರೆ, ಯಾಕೆ ನನ್ನ ಬದುಕಲ್ಲಿ ಈ ರೀತಿ ಆಟ ಆಡ್ತಾ ಇದೆಯಾ?